ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಂದನ್ ಮಾತಾಡಲ್ಲ, ನಾನು ಕೀರ್ತಿ. ಇವತ್ತು ಬೆಳಿಗ್ಗೆ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದೇನೆ. ನೋಡುವ ಎಲ್ಲಿ ತನಕ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ನೋಡುವ. ಬೆಳಿಗ್ಗೆ ಈಗ ಅವಿತ್ತು ಶರ್ಟ್ ಯೂನಿಫಾರ್ಮಿಗೆ ಐರನ್ ಆಗ್ತಾ ಇದ್ದೇನೆ. ರಾತ್ರಿ ಮಾಡಬೇಕಿತ್ತು ಲೆಕ್ಕದಲ್ಲಿ, ರಾತ್ರಿ ಆಗಲಿಲ್ಲ ಮಾಡಲಿಕ್ಕೆ. ಹಾಗೆ ಈಗ ಹಾಕ್ತಾ ಇದ್ದೇನೆ. ಇಬ್ರು ಎದ್ದಿದ್ದಾರೆ, ಇಬ್ರು ಎದ್ದು ಅಲ್ಲಿ ರೂಮಲ್ಲಿ ಆಟ ಆಡ್ತಿದ್ದಾರೆ. ಕೈ ಮುಗಿ ಅಡ್ಡ ಬಿಡು. ನೋಡಿದ್ರಲ್ಲ ಗೈಸ್, ಬೆಳಿಗ್ಗೆಯಿಂದ ಎಷ್ಟು ಗಡಿಬಿಡಿತ್ತು. ಅದು ಎಲ್ಲರ ಮನೇಲಿ ಹಾಗೆ, ಮಕ್ಕಳು ಸ್ಕೂಲಿಗೆ ಹೋಗೋ ಮನೇಲಿ ಎಲ್ಲರ ಮನೇಲಿ ಹಾಗೆ ಬೆಳಿಗ್ಗೆದ ಗಡಿಬಿಡಿ ಎಲ್ಲ ಆಯ್ತು. ಇವನು ಆ ಥರ ಕೂಡ ಒಟ್ಟಿಗೆ ಎದ್ದಿದ್ದ ಇವತ್ತು. ಅವನನ್ನು ಮಲಗಿಸಿ ತಿಂಡಿ ತಿನ್ಲಿಕ್ಕೆ ಕೂತೆ. ನಮ್ಗೆ ಇವತ್ತು ಪುಂಡಿ ತಿಂಡಿ, ಹಾಗೆ ಪುಂಡಿ ತಿನ್ನುವ ಜೋರು ಹಸಿವು ಆಗ್ತಾ ಉಂಟು. ತಿಂದು ಸಿಗ್ತಾನೆ. ಪುಂಡಿ ಭಾರಿ ಒಳ್ಳೆದಾಗಿದೆ, ಅಮ್ಮಂದು ಪುಂಡಿ, ಸ್ವೀಟ್ ಪುಂಡಿ. ಅಮ್ಮ ಕೂಡ ತಿಂಡಿ ತಿಂತಾ ಇದ್ದಾರೆ, ಮಗು ಮಲಗಿದ್ದಾನೆ. ಹಾಗೆ ತಿಂಡಿ ಎಲ್ಲ ತಿಂದಾಯ್ತು ಗೈಸ್. ತಿಂಡಿ ಎಲ್ಲ ತಿಂದಾದ್ಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಆಯ್ತು. ಈ ಅಮ್ಮಂದು ಪದಾರ್ಥ ಕೂಡ ಆಯ್ತು. ಈಗ ಅವ್ಯಕ್ತಿಗೆ ಎಣ್ಣೆ ಉಜ್ತಾ ಇದ್ದಾರೆ ಅಮ್ಮ. ಅಯ್ಯೋ, ಅವ್ಯಕ್ತಿಗೆಲ್ಲ ಅದಕ್ಕೆ ಅವ್ಯಕ್ತ ಅಂತ ಬಂತು. ಅವನಿಗೆ ಎಣ್ಣೆ ಉಜ್ತಾ ಇದ್ದಾರೆ. ಹಾಗೆ ನಾನು ಇದು ತೋರ್ಸಿದ್ನಲ್ಲ ನೆನ್ನೆ, ಬಾಡಿಗೆ ಹಾಕೋ ಎಣ್ಣೆ. ಅವನಿಗೆ ತಲೆಗೆ ಇಲ್ಲಿ ಇದು ಎಂತ ಗೊತ್ತುಂಟಾ, ತೆಂಗಿನೆಣ್ಣೆ ಮತ್ತೆ ಹರಳೆಣ್ಣೆ ಮತ್ತೆ ಇಲ್ಲಿ ಒಂದು ಬೇರು ಸಿಗ್ತದೆ, ಕೆಂಪಿದು ಬೇರು. ಅದನ್ನೆಲ್ಲ ಹಾಕಿ ಚಂದ ಕುದಿಸಿ ಆ ಎಣ್ಣೆಯನ್ನು ತಲೆಗೆ ಹಾಕ್ತಾರೆ. ಅವನಿಗೆ ಮೈಗೆ ಇದು ಹಾಕುದು, ತಲೆಗೆ ಈ ಎಣ್ಣೆ ಹಾಕುದು. ಅವನಿಗೆ ಅದು ಕೂದಲಿನ್ನು ಬರ್ಲಿಲ್ಲ ಆಯ್ತಾ. ಅವ್ಯಕ್ತಿಗಾದ್ರೆ ಇಷ್ಟೊತ್ತಿಗೆ 6 ತಿಂಗಳಿಗೆಲ್ಲ ಚಂದ ಕೂದಲು ಬಂದಿತ್ತಲ್ಲ ಅಮ್ಮ ಅವನಿಗೆ. ಇದ್ರ ಮಂಡೆಯಲ್ಲಿ ನೋಡಿ ಕೂದಲು ಎಲ್ಲಿ, ಕೂದಲೇ ಇಲ್ಲ. ಚುಂಟು ಅಂತ ಕಪ್ಪಿಲ್ಲ ಅವನ ಕೂದಲು, ಸ್ವಲ್ಪ ಕೆಂಚುಂಟು. ನನಗೆ ಹಾಗೆ ಸ್ವಲ್ಪ ಕೆಂಚು ಕೂದಲ ಅಂತ ಅಮ್ಮ ಹೇಳ್ತಾ ಇದ್ರು. ಹಾಗೆ ಅದಕ್ಕೆ ನಾನು ತಮಾಷೆ ಮಾಡುದು, ಎಷ್ಟು ಎಣ್ಣೆ ಹಾಕೋದಕ್ಕೆ ಕೂದಲು ಬರುದಿಲ್ಲಲ್ಲ ಅದಕ್ಕೆ ಅಂತ ಅಂದು ಕುಜಲ ಉಂಡಕ್ಕಲ್ನ ಒಂದೇ ಕುಜಲ ಉಂಡಕ್ಕಲ್ನ ಅವನನ್ನು ಮಲಗಿಸಿ ಎಲ್ಲ ಬಂದೆ ನಾನು. ಈಗ ಅಮ್ಮ ಚಟ್ನಿ ಹುಡಿಗೆ ರೆಡಿ ಮಾಡ್ತಾ ಇದ್ದಾರೆ. ನಾನು ತೋರಿಸ್ತೇನೆ ಹೇಗೆ ಮಾಡೋದು, ನಾವು ಹೇಗೆ ಮಾಡ್ತೇವೆ ಚಟ್ನಿ ಹುಡಿ. ಹಾಗೆ ಸುರುಗೊಂದು ರಪ್ಪ ಒಂದು ಊಟ ಮಾಡುವ ಅಂತ ಹಸಿವು ಆಗ್ತದೆ. 1:02 ಏನಾಯ್ತು. ಹಾಗೆ ನಮ್ಗೆ ಇವತ್ತು ಸೋರೆಕಾಯಿ ಸಾರು, ಹಾಗೆ ಚೂರು ಸಂಡಿಗೆ ಕಾಯಿಸುವ ಅಂತ. ಹಾಗೆ ಕಾಯಿಸಿ ರಪ್ಪ ಊಟ ಮಾಡಿ ಆಮೇಲೆ ಚಟ್ನಿ ಹುಡಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಕೊಬ್ಬರಿ ನಾವು ಇದು 5 ಕೊಬ್ಬರಿ ತಗೊಂಡಿದ್ದೇವೆ ಇದಕ್ಕೆ ಚಟ್ನಿ ಹುಡಿಗೆ. ಸ್ವಲ್ಪ ಕೊಬ್ಬರಿ ತುರಿದಿದ್ದೇನೆ. ಈ ಥರ ಪೀಸ್ ಕೂಡ ಮಾಡ್ಬೋದು, ಮತ್ತು ಈಗ ತುರಿ ಕೂಡ ಬೋದು. ನಾವೊಂದು 5 ಕೊಬ್ಬರಿದು ಮಾಡ್ತೇವೆ. ಹಾಗೆ ಅದು ತುರಿಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಈ ಥರ ಪೀಸ್ ಮಾಡಿದ್ದು. ಇಲ್ಲಿ ಸ್ವಲ್ಪ ಈ ಥರ ತುರಿದದ್ದು, ಮತ್ತೆ ಉಳ್ದನ್ನು ಈ ಥರ ಪೀಸ್ ಮಾಡ್ಬೋದು. ತುರಿಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ತುರಿಬೋದು, ಸ್ವಲ್ಪ ಜಾಸ್ತಿ ಅಂತಾರೆ ಸ್ವಲ್ಪ ಕಷ್ಟ ಆಗ್ತದಲ್ಲ. ಹಾಗೆ ಸಣ್ಣ ಪೀಸ್ ಮಾಡಿ ಹುರಿದದ್ದು ಚಂದ ಆಯ್ತಾ. ಈಗ ಒಂದು 100 ಗ್ರಾಮ್ನಷ್ಟು ಮೆಣಸನ್ನು ಹುರಿಬೇಕು. ಚಂದ ಗರಿ ಹುರಿಬೇಕು. ನನ್ನ ಮನೆಗೆ ನಾಚಿಗೆ ಆಗುತ್ತೆ ಆಯ್ತಾ. ಅದಕ್ಕೆ ವಿಡಿಯೋ ಬಂದು ಮಾಡು ಅಂತ ಹೇಳ್ತಿದ್ದಾರೆ. ನಾ ಬಂದು ಮಾಡುದಿಲ್ಲ, ಎಂತ ಆಗ್ತದೆ ನೋಡು. ಹಾಗೆ ಹುರಿಯುವ.
ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಹುರಿಬೇಕು. 1 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಫುಲ್ ಸಿಮ್ಮಲ್ಲಿಟ್ಟು ಹುರಿಬೇಕು. ಜಾಸ್ತಿ ಇಟ್ಟು ಕಾಣಿಸ್ತದೆ, ಸಿಮ್ಮಲ್ಲಿಟ್ಟು ಹುರಿಬೇಕು. ಮೆಣಸೆಲ್ಲ ಹುರಿದಾಯ್ತು. 2 ಸೆಟ್ ಮೆಣಸು ಹುರಿದ್ವಿ. ಈಗ ಮಿಕ್ಸಿಗೆ ತೆಂಗಿನಕಾಯಿ ಆಗ ಹುರಿದದ್ದು ಮತ್ತು ಮೆಣಸು ಚುರ್ಚುರೆ ನಾವು ಕಡಿಯುವುದಲ್ಲ, ಮೆಣಸು ಮತ್ತು ಹುಳಿ. ಅದೇ ನಾನು ಹೇಳಿದ 5 ಕೊಬ್ಬರಿದು ಮಾಡಿದ್ದು ಅಂತ ಹೇಳಿದಲ್ಲ, ಅದಕ್ಕೆ ಇಷ್ಟು ಹುಳಿ ಬೇಕಿ ಆಯ್ತಾ. ಇಷ್ಟು ಹುಳಿ ಮತ್ತೆ ಇದು ಕೊಬ್ಬರಿ, ಮೆಣಸು ಮತ್ತೆ ಉಪ್ಪು ತೋರಿಸ್ತೇನೆ ಎಷ್ಟು ಅಂತ. ಇದೆತ್ತಿದೆ ಇಷ್ಟು ಉಪ್ಪು ಬೇಕು, ಯಾಕಂದ್ರೆ ಅಷ್ಟು ಕೊಬ್ಬರಿದು ಮಾಡೋದಲ್ಲ ಹಾಗೆ. ಈಗ ಇದನ್ನೆಲ್ಲ ಹಾಕಿ ಗರ್ರ ಮಾಡುವ. ಈಗ ಅದೇ ಕಾಯಿ, ಮೆಣಸು, ಉಪ್ಪು, ಹುಳಿ ಇಷ್ಟನ್ನೆಲ್ಲ ಹಾಕಿ ಚಂದ ಮಿಕ್ಸಲ್ಲಿ ಸಣ್ಣ ಮಾಡಿ ಈಗ ಹಾಕಿ ಚಂದ ಮಿಕ್ಸ್ ಮಾಡಬೇಕು ಆಯ್ತಾ. ಘಮ ಘಮ ಪರಿಮಳ ಬರ್ತದೆ. ಟೇಸ್ಟ್ ನೋಡಿ, ಟೇಸ್ಟಿಗೆ ಹಾಕಮ್ಮ. ಒಳ್ಳೆಯಾಗಿದೆ ಆಯ್ತಾ. ಉಪ್ಪು ಹುಳಿ ಕಾಲೆಲ್ಲ ಕೊಡಕ್ಕೆ ಆಗಿದೆ. ಗಂಜಿ ಊಟಕ್ಕೆ ಗಟ್ಟಿ ಊಟ ಮಾಡ್ಬೋದು ಈ ಥರ ಚಟ್ನಿ ಹುಡಿ ಇದ್ರೆ. ನನ್ನ ಅಣ್ಣನಿಗೆ ಕೊಟ್ಟು ಕಳಿಸ್ಲಿಕ್ಕೆ ಉಂಟು, ಹಾಗೆ ನಾವಿಷ್ಟು ಮಾಡಿ. ಮಜಮ್ಮ ಮನೆಗೆ ಕೂಡ ಇರ್ತಾರೆ, ಅವ್ರಿಗೆ ಇದು ಭಾರಿ ಇಷ್ಟ. ಹಾಗೆ ಭಾರಿ ಒಳ್ಳೆದಾಗಿದೆ ಆಯ್ತಾ. ನೀವೊಮ್ಮೆ ಟ್ರೈ ಮಾಡಿ. ಏನಿಲ್ಲ, ಮೆಣಸು, ಕೊಬ್ಬರಿ, ಉಪ್ಪು, ಹುಳಿ ಅಷ್ಟೇ. ಕೊಬ್ಬರಿ ಚಂದ ಹುರಿಬೇಕು. ಅದೊಂದು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ದಾರೆ, ಕಮ್ಮಿ ಮಾಡಿದರೆ ಕೊಬ್ಬರಿ ಹುರಿಲಿಕ್ಕೆ ಎಷ್ಟು ಉಂಟು ಹಾಗೆ. ಚಟ್ನಿ ಹುಡಿ ಎಲ್ಲ ಮಾಡಿ ಆಯ್ತು ಗೈಸ್. ಇವಾಗ ಅಪ್ಪು ಹಾಗೆಲ್ಲ ಮಾಡ್ಬೇಡ ಬಾಬನ್ಗೆ. ಅಥರ್ವ ಅವ್ಯುಕ್ತಿ ಇಬ್ರು ಆಟ ಆಡ್ತಾ ಇದ್ದಾರೆ. ಇವತ್ತು ಅವ್ಯುಕ್ತಿಗೆ ಹೋಮ್ವರ್ಕ್ ಇಲ್ಲ, ಅವನ ಮ್ಯಾಮ್ ಬರಲಿಲ್ಲ ಅಂತೆ, ಹಾಗೆ ಹೋಮ್ವರ್ಕ್ ಇಲ್ಲ ಇವತ್ತು. ಒಂದು ಕೆಲಸ ಕಮ್ಮಿ ಆಯಿತು. ಎಲ್ಲರೂ ಯಾರು ಬೊಬ್ಬ ಹಿಡಿದು ಬರೀ ಅಂತ ಅಲ್ಲ, ಒಮ್ಮೊಮ್ಮೆ ಬರೀತಾನೆ, ಒಮ್ಮೊಮ್ಮೆ ಅವನಿಗೆ ಉದಾಸೀನ ಆಗುತ್ತೆ ಹಾಗೆ. ಇನ್ನು ಮಕ್ಕಳು ಉಪಹಾರ ಮಾಡ್ಬೇಡ, ತಲೆ ಮುಟ್ಬಾರ್ದು ಹಾಗೆ. ಅವನೊಟ್ಟಿಗೆ ಆಟ ಆಡುದು ಆಯ್ತಾ, ಆದ್ರೆ ಅವನಿಗೆ ಹೇಗೆ ಆಟ ಆಡಬೇಕು ಅಂತ ಗೊತ್ತಿಲ್ಲ. ಅವನು ಹಿಡಿಲಿಕ್ಕೆ ಹೋಗುದು, ಪುರುಂಚ್ಲಿಕ್ಕೆ ಹೋಗುದೆಲ್ಲ ಮಾಡುದು, ಅದು ಸಣ್ಣದಲ್ಲ, ಅದಕ್ಕೆ ನೋವಾಗ್ತದೆ. ಮೆಲ್ಲ ಆಟ ಆಡ್ಬೇಕು ಕಂದ. ಅಪ್ಪ ಬರ್ತಾರೆ ಹಾಗೆ. ಅವನಿಗೂ ಸಣ್ಣದಕ್ಕೂ ಅವನ್ ಬೇಕು ಹತ್ತಿರ, ಭಾರಿ ಖುಷಿ ಅವನಿಗೆ ಹತ್ರ ಇದ್ರೆ. ಅವನ ಆಚೆ ಹೋದ ಕೂಡಲೇ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಅವ್ಯುಕ್ತಿ ಮಲಗಿದ, ಅವನದು ಊಟ ಎಲ್ಲ ಆಯ್ತು, ಇನ್ನು ನಿದ್ದೆ ಮಾಡುದು ಅವ್ಯುಕ್ತಿ. ಚೋಟು ಕೂಡ ನಿದ್ದೆ ಮಾಡ್ತಾ ಉಂಟು. ಮಕ್ಕಳಿಗೆಲ್ಲ ಸ್ನಾನ ಊಟ ಎಲ್ಲ ಆಯ್ತು, ಅವ್ಯುಕ್ತದ್ದು ಸ್ನಾನ ಊಟ ಎಲ್ಲ ಆಗಿ ಮಲಗುದು. ಟೈಮ್ 8:40 ಆಯ್ತು. ಇನ್ನು ನಾನು ಊಟ ಆಗಬೇಕು ನನ್ನದು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಾನು ಮಾಡೋದು. ಅಮ್ಮ ಮಗುವನ್ನು ಆಟ ಆಡಿಸ್ತಾ ಇದ್ದಾರೆ, ಅದಕ್ಕೂ ನಿದ್ದೆ ಬರ್ತಾ ಉಂಟು. 9 o'clock 9:10 ಮಲಗ್ತದೆ ನನ್ನ ಕಿನ್ನಿ. ಅದಪ್ಪು ಮಲ್ಕೋಕಂದ. ಸರಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.